ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಇವತ್ತು ನಾವು ಫಸ್ಟ್ ಪಿ ಯು ಸಿ ಹೈಡ್ರೋಜನ್ ಅನ್ನೋ ಚಾಪ್ಟರ್ನ ಸಿ ಇ ಟಿ ಮತ್ತು ನೀಟ್ ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ. ಹೈಡ್ರೋಜನ್ ಒನ್ ಆಫ್ ದ ಇನ್ಆರ್ಗ್ಯಾನಿಕ್ ಟಾಪಿಕ್ ಇನ್ ದ ಫಸ್ಟ್ ಇಯರ್ ಪಿ ಯು ಸಿ ಕೆಮಿಸ್ಟ್ರಿ. ಹೈಡ್ರೋಜನ್ ಅನ್ನೋದು ನಿಮ್ಮ ಪೀರಿಯಾಡಿಕ್ ಟೇಬಲಿನ ಫಸ್ಟ್ ಎಲಿಮೆಂಟ್. ಹೈಡ್ರೋಜನ್ ಇಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್ ಆ್ಯಂಡ್ ಇಟ್ ಈಸ್ ದ ಲೈಟೆಸ್ಟ್ ಎಲಿಮೆಂಟ್. ಈ ಹೈಡ್ರೋಜನ್ ಅನ್ನೋ ಎಲಿಮೆಂಟಿನ ಕಾಂಪೌಂಡ್ಸ್ ಡೈಹೈಡ್ರೋಜನ್, ವಾಟರ್, ಹೈಡ್ರೋಜನ್ ಪರಾಕ್ಸೈಡ್, ಹೈಡ್ರೈಡ್ಸ್. ಇಷ್ಟು ಡೈಹೈಡ್ರೋಜನ್, ವಾಟರ್, ಹೈಡ್ರೈಡ್ಸ್, ಹೈಡ್ರೋಜನ್ ಪರಾಕ್ಸೈಡ್ H2O2 ಇಷ್ಟು ಮಾಲಿಕ್ಯೂಲ್ಸಿನ ಪ್ರಿಪರೇಷನ್ ಮತ್ತು ಪ್ರಾಪರ್ಟೀಸು ಈ ಒಂದು ಚಾಪ್ಟರಲ್ಲಿ ನಾವು ನೋಡಬೇಕಾಗುತ್ತೆ. ಫಸ್ಟ್ ನಾವು ಹೈಡ್ರೋಜನಿನ ಅಕರೆನ್ಸ್ ನೋಡೋದಾದರೆ, this dihydrogen is available in atmospheric air and it is available in the form of free state as well as in combined state. Free state ಅಂದರೆ ಎಲಿಮೆಂಟಲ್ ಸ್ಟೇಟು H2 ಫಾರ್ಮಲ್ಲಿ ಸಿಗುತ್ತೆ, ಡೈಹೈಡ್ರೋಜನ್ ಫಾರ್ಮಲ್ಲಿ. ಕಂಬೈನ್ಡ್ ಸ್ಟೇಟ್ ಅಂದರೆ ಹೈಡ್ರೋಜನ್ ಪರಾಕ್ಸೈಡ್ H2O2, ವಾಟರ್ H2O, some of the minerals, hydrocarbons, oils, fats, proteins, vitamins, hormones, all these contains carbon and the hydrogen is present here. This hydrogen is most abundant element in the universe, among the universe, which is the most abundant element here, hydrogen. Hydrogen can show isotopes here. What are the isotopes shown by the hydrogen? There are three important isotopes of hydrogens are present. Prosium, deuterium and tritium anteli. H11 for prosium, deuterium ಗೆ H12, ಟ್ರೀಶಿಯಮ್ ಗೆ H13. ನೀವು ಇದನ್ನು ನೋಡೋದಾದರೆ ಅಬಂಡೆನ್ಸ್ ನೋಡಿ 99.984% ಪ್ರೋಶಿಯಮ್ ಇದ್ದರೆ 0.0156% ಅಷ್ಟು ಡ್ಯೂಟೇರಿಯಮ್ ಇದೆ. ಟ್ರೇಸಸ್ ಅಂದರೆ ಸ್ಮಾಲ್ ಕ್ವಾಂಟಿಟಿ, ಮೈನ್ಯೂಟ್ ನೆಗ್ಲಿಜಿಬಲ್ ಕ್ವಾಂಟಿಟಿ ಆಫ್ ಟ್ರೀಶಿಯಮ್ ಈಸ್ ಪ್ರೆಸೆಂಟ್ ಅಮಾಂಗ್ ದೀಸ್ ತ್ರೀ ಐಸೋಟೋಪ್ಸ್ ಆಫ್ ಹೈಡ್ರೋಜನ್. Prosium containing 1 proton and 1 neutron, 0 neutron in the nucleus. Name the isotope of hydrogen which does not containing neutron, prosium. Deuterium ತಗೊಂಡ್ರೆ 1 proton 1 neutron ಇರುತ್ತೆ. ಟ್ರೀಶಿಯಮ್ ತಗೊಂಡ್ರೆ 1 proton 2 neutrons ಇರುತ್ತೆ. ನ್ಯೂಟ್ರಾನ್ ಟು ಪ್ರೋಟಾನ್ ರೇಷಿಯೋ ಟ್ರೀಶಿಯಮ್ನಲ್ಲಿ ಜಾಸ್ತಿ ಇರೋದ್ರಿಂದ tritium is more reactive and we can consider it as radioactive isotope of hydrogen. Name the radioactive isotope of hydrogen ಅಂದರೆ ಯಾವುದು? tritium. ಕೇಳಿದ್ದಾನೆ ಎಕ್ಸಾಮಿನೇಷನ್, how many neutrons are present in the tritium? 2 neutrons. How many protons? 1 proton. But all these prosium, deuterium, tritium, all the three containing 1 electron in the first shell. This is what isotopes of hydrogen. Next important first compound of hydrogen is dihydrogen. Formula is H2. Preparation ಮತ್ತೆ ಪ್ರಾಪರ್ಟೀಸ್ ಬರ್ದಿದ್ದೀನಿ ನಾನು. ಪ್ರಿಪರೇಷನ್ಸ್ ಅಲ್ಲಿ ಲೆಫ್ಟ್ ಸೈಡ್ ಬರ್ದಿರೋದೆಲ್ಲ ಪ್ರಿಪರೇಷನ್ಸು, ರೈಟ್ ಸೈಡ್ ಬರ್ದಿರೋದೆಲ್ಲ ಪ್ರಾಪರ್ಟೀಸು. ಪ್ರಿಪರೇಷನ್ ಆಫ್ ಹೈಡ್ರೋಜನ್ ನೀವು ನೋಡೋದಾದರೆ ಮೆಟಲ್ಸ್ ತೊಗೊಂಡು ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದ್ರೆ ಡೈಹೈಡ್ರೋಜನ್ ಫಾರ್ಮೇಷನ್ ಆಗುತ್ತೆ. ಮೆಟಲ್ ಹೈಡ್ರೈಡ್ಸಿಂದ, ಮೀಥೇನಿಂದ, ವಾಟರ್ನ ಎಲೆಕ್ಟ್ರೋಲಿಸಿಸ್ ಮಾಡಿದ್ರೂ ಡೈಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಮೆಟಲ್ಸ್ನ ಆ್ಯಸಿಡ್ಸಿಗೆ ಹಾಕಿದಾಗ ಅದರ ಬೇಸಸ್ಸಿಗೆ ಹಾಕಿದಾಗೂ ಡೈಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ರೀತಿ ಪ್ರಾಪರ್ಟೀಸ್ ಆಫ್ ಡೈಹೈಡ್ರೋಜನ್ ಬರೆದಿದ್ದೀವಿ. ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿದೆ, ಹ್ಯಾಲೋಜನ್ ಜೊತೆಗೆ, ನೈಟ್ರೋಜನ್ ಜೊತೆಗೆ, ಸಲ್ಫರ್ ಜೊತೆಗೆ, ಕಾರ್ಬನ್ ಜೊತೆಗೆ, ಸೋಡಿಯಮ್ಮು, ಕ್ಯಾಲ್ಶಿಯಮ್ಮು, ಆಲ್ಕೈನ್ ಅದ್ರ ಜೊತೆಗೂ ರಿಯಾಕ್ಟ್ ಆಗಿದೆ ಡೈಹೈಡ್ರೋಜನ್. ಇನ್ ಪ್ರೆಸೆನ್ಸ್ ಆಫ್ ನಿಕಲ್, ಪ್ಲಟೀನಿಯಮ್ ಆರ್ ಪೆಲಾಡಿಯಂ ಕೆಟಲಿಸ್ ಜೊತೆಗೆ ರಿಯಾಕ್ಟ್ ಮಾಡ್ಬೋದು. One of the important point here is a mixture of carbon monoxide and dihydrogen is nothing but water gas. Methane molecule ನ ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದ್ರೆ ನಿಮಗೆ ವಾಟರ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. A mixture of CO and 3H2 is nothing but water gas. This is what dihydrogen preparation and properties. ನೆಕ್ಸ್ಟ್ ನೀವು ಹೈಡ್ರೈಡ್ಸ್ ಆಫ್ ನೋಡೋದಾದರೆ, ಹೈಡ್ರೈಡ್ ಈಸ್ ನಥಿಂಗ್ ಬಟ್ ಹೈಡ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ where the oxidation state of hydrogen is -1. There are three important hydrides are present: ionic, metallic or interstitial. Covalent or molecular hydrides anteli. Ionic hydrides ಗೆ one more name ಬಂದು
ಸೆಲೈನ್ ಹೈಡ್ರೈಡ್ಸ್ ಅಂತೇಳಿ ಸಿ ವಾಟರ್ನಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ಇದನ್ನು ಸೆಲೈನ್ ಅಂತ ಕರೀತಾರೆ. ಸೊ ಜನರಲಿ ಮೋರ್ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಆಲ್ಕಲಿ ಆ್ಯಂಡ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನಿದೆ ಆ ಎಲಿಮೆಂಟ್ಸು ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆದಾಗ ನಿಮಗೆ ಮೆಟಲ್ ಹೈಡ್ರೈಡ್ಸ್ ಬರುತ್ತೆ. ಸೊ ಇಲ್ಲಿ ಮೆಟಲ್ ಆಕ್ಸಿಡೇಷನ್ ಆಗುತ್ತೆ. ಸೊ ಮೆಟಲ್ ನ್ಯೂಟ್ರಲ್ ಸ್ಟೇಟ್ ಎಲಿಮೆಂಟಲ್ ಸ್ಟೇಟ್ ಝೀರೋನಲ್ಲಿದ್ದು ಆಕ್ಸಿಡೇಷನ್ ನಂಬರು +1 ಅಥವಾ +2ಗೆ ಜಂಪ್ ಆಗೋದ್ರಿಂದ ಮೆಟಲ್ ಅಂಡರ್ಗೋ ಆಕ್ಸಿಡೇಷನ್. Hydrogen helps to oxidize metal and combines with metal forming metal hydrides. These metal hydrides are nothing but ionic in nature. So because of positive and negative charged ions, they can form ionic bond, hence these are ionic in nature. So next important hydride is a metallic or interstitial hydride. ಸೊ ನಾವಲ್ಲಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತೇಳಿ ಓದಿದ್ವಿ. ಅಲ್ಲಿ ಆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಫಾರ್ಮೇಷನ್ ಮಾಡುವಾಗ ಸಮ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸು ಕ್ರಿಸ್ಟಲ್ಸ್ ಫಾರ್ಮೇಷನ್ ಮಾಡ್ಕೊಳ್ಳೋವಾಗ ಐರನ್ನು ಅಥವಾ ಸೊ ಬೇರೆ ಒಂದು ಡಿ ಬ್ಲಾಕ್ ಇಂಟರ್ಸ್ಟಿಷಿಯಲ್ ಮೆಟಲಿನ ಕ್ರಿಸ್ಟಲ್ಸು ಅಲ್ಲಿ ಇದು ಇಂಟರ್ಸ್ಟಿಷಿಯಲ್ ಸೈಟ್ ಏನು ವಾಯ್ಡ್ ಇರುತ್ತೆ ಆ ಸ್ಮಾಲ್ ಸೈಜ್ಡ್ ವಾಯ್ಡ್ ಅಥವಾ ಇಂಟರ್ಸ್ಟಿಷಿಯಲ್ ಸೈಟ್ ಒಳಗೆ ಸೊ ಸ್ಮಾಲ್ ಸೈಜ್ಡ್ ಅಯಾನ್ಸ್ ಆರ್ ಆಟಮ್ಸ್ ಲೈಕ್ ಹೈಡ್ರೋಜನ್ ನೈಟ್ರೋಜನ್ ಕಾರ್ಬನ್ ಹೋಗಿ ಸೊ ಬೈಂಡ್ ಆಗಿಬಿಟ್ಟು ಯು ವಿಲ್ ಬಿ ಗೆಟಿಂಗ್ ಎ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಕೂಡ ಅದೇ ಆಗೋದು. ಸೊ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಿನ ಕ್ರಿಸ್ಟಲ್ಸ್ನ ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆದರೆ ದಿಸ್ ಹೈಡ್ರೋಜನ್ ಗ್ಯಾಸ್ ಈಸ್ ಡಿಫ್ಯೂಸ್ಡ್ ಆರ್ ಅಬ್ಸಾರ್ಬ್ಡ್, ಇದನ್ನು ಅಕ್ಲೂಷನ್ ಅಂತಲೂ ಕರಿತೀವಿ. ಸೊ ಅಬ್ಸಾರ್ಪ್ಷನ್ ಆಫ್ ಗ್ಯಾಸಸ್ ಆನ್ ಮೆಟಲ್ ಈಸ್ ಕಾಲ್ಡ್ ಅಕ್ಲೂಷನ್ ಅಂತಲೂ ಕರಿತೀವಿ. ಸೊ ಒನ್ ಆಫ್ ದ ಪ್ರಾಪರ್ಟಿ ಆಫ್ ದ ಮೆಟಲ್ ಕಾಲ್ಡ್ ಅಕ್ಲೂಷನ್. ಸೊ ಓಕೆನಾ. ಸೊ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಜನರಲಿ ಮೆಟಾಲಿಕ್ ಹೈಡ್ರೈಡ್ಸ್ ಅಥವಾ ಇಂಟರ್ಸ್ಟಿಷಿಯಲ್ ಹೈಡ್ರೈಡ್ಸ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಥರ್ಡ್ ಟೈಪ್ ಆಫ್ ಹೈಡ್ರೈಡ್ಸ್ ಹಿಯರ್ ಈಸ್ ಕೋವಲೆಂಟ್ ಆರ್ ಮಾಲಿಕ್ಯುಲರ್ ಹೈಡ್ರೈಡ್ಸ್. ಸೊ ಜನರಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಏನಿದೆ 15th 13th 14th 15th 16th 17th 18th ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ಜೊತೆಗೆ ಸಮ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಲೈಕ್ ಬೆರಿಲಿಯಮ್ ಅಂಡ್ ಮೆಗ್ನೀಷಿಯಮ್ combines with hydrogen forming covalent or molecular hydrides. So this is what regarding points regarding hydrides. ಸೊ ಎರಡು ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಹೈಡ್ರೋಜನ್ ನೋಡಿದ್ವಿ ನಾವು, ಒಂದು ಡೈಹೈಡ್ರೋಜನ್ ಇನ್ನೊಂದು ಹೈಡ್ರೈಡ್ಸ್. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್ ಆಫ್ ಹೈಡ್ರೋಜನ್ ಈಸ್ ವಾಟರ್. ಸೊ ಆಲ್ರೆಡಿ ವಾಟರ್ ಬಗ್ಗೆ ಭಾಳಷ್ಟು ನೀವು ತಿಳ್ಕೊಂಡಿದ್ದೀರಿ ಕೂಡ. ಸೊ ವಾಟರಿಗೆ ಆ್ಯಂಗ್ಯುಲಾರ್ ಅಥವಾ ಬೆಂಟ್ ಶೇಪ್ ಇರುತ್ತೆ. ಸೊ ವಾಟರ್ ಅಕಾರ್ಡಿಂಗ್ ಟು ಹೈಬ್ರಿಡೈಸೇಷನ್ ಬರೋದಾದರೆ ಸೆಂಟ್ರಲ್ ಆಟಮ್ ಆಕ್ಸಿಜನ್ ಅಂಡರ್ಗೋ sp3 hybridization. So it containing 2 lone pair electrons, hence according to VSEPR theory, so lone pair electrons does not involved in the geometry, hence its geometry is bent or V shape and bond angle is 104.5 degree. ಸೊ ಅದೇ ರೀತಿ ಇದರ ಡೈಪೋಲ್ ಮೂಮೆಂಟ್ ಬಂದು 1.84 dBA ಆಗಿರುತ್ತೆ. ಸೊ ಅಥವಾ this is water is having very high dielectric constant. Because of more polar in nature, we can call this water as a universal polar solvent ಅಂತಲೂ ಕರಿತೀವಿ. ಸೊ ಇಲ್ಲಿ ಈ ಚಾಪ್ಟರ್ನಲ್ಲಿ ನಿಮಗೆ ವಾಟರಿನ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಇದೆ. ಹೆವಿ ವಾಟರ್ ಅಥವಾ ಅಂತಾರೆ D2O ಡ್ಯೂಟೇರಿಯಂ. ಸೊ H2O ಅಂದರೆ ವಾಟರು, D2O ಅಂದರೆ ಹೆವಿ ವಾಟರು. ಡಿ ಅಂತ ಏನಿದೆ ಪ್ರೋಷಿಯಂ ಬದಲು ನೀವು ಡ್ಯೂಟೇರಿಯಂ ಯೂಸ್ ಮಾಡಿದ್ರೆ ಹೆವಿ ವಾಟರ್ ಆಗುತ್ತೆ. ವಾಟರಿನ ಮಾಲಿಕ್ಯುಲಾರ್ ವೆಯ್ಟು 18 ಇದ್ದರೆ ಸೊ ಡ್ಯೂಟೇರಿಯಮಿನ ಮಾಲಿಕ್ಯುಲಾರ್ ವೆಯ್ಟು +2 ಅಂದರೆ 20 ಆಗುತ್ತೆ. ಯಾಕೆಂದರೆ ಅಲ್ಲಿ ಡ್ಯೂಟೇರಿಯಂ ಯೂಸ್ ಮಾಡಿರ್ತೀವಲ್ವಾ. ಸೊ ಮಾಸ್ ಅಟೋಮಿಕ್ ಮಾಸ್ ಆಫ್ ಡ್ಯೂಟೇರಿಯಮ್ ಈಸ್ 2 ವೇರಾಸ್ ಪ್ರೋಷಿಯಮ್ ಈಸ್ 1. ಸೊ ಹಾಗೆ ಇಲ್ಲಿ ಮಾಸ್ ಜಾಸ್ತಿ ಆಗೋದ್ರಿಂದ D2Oನ ಹೆವಿ ವಾಟರ್ ಅಂತ ನೀವು ಕರಿತೀರಿ. ಸೊ ಇನ್ನೊಂದು ವಾಟರ್ನಲ್ಲಿ ನಾವು ನೋಡೋದಾದರೆ ಹಾರ್ಡ್ ವಾಟರ್. ಸೊ ನಿಮಗೆ ಸಾಫ್ಟ್ ವಾಟರ್, ಹಾರ್ಡ್ ವಾಟರ್ ಅಂತ ಬರುತ್ತೆ. ಸೋಪು ಯಾವುದರಲ್ಲಿ ನೀಟಾಗಿ ಸಫೋನಿಫಿಕೇಷನ್ ಆಗುತ್ತೋ ಸೊ ಅದು ಏನಂತ ಕರಿತೀವಿ ನಾವು, ಸಾಫ್ಟ್ ವಾಟರ್ ಅಂತೀವಿ. ಆಗದಲ್ಲೇ ಇರೋದು ಹಾರ್ಡ್ ವಾಟರ್ ಅಂತ ನಾವು ಕರಿತೀವಿ. ಸೊ ನೋಡೋಣ ಹಾರ್ಡ್ ವಾಟರ್ ಅಂದರೆ ಏನು. ಸೊ ಹಾರ್ಡ್ ವಾಟರ್ ಈಸ್ ನಥಿಂಗ್ ಬಟ್ ಪ್ರೆಸೆನ್ಸ್ ಆಫ್ ಬೈಕಾರ್ಬೋನೇಟ್ಸ್, ಕ್ಲೋರೈಡ್ಸ್ ಆ್ಯಂಡ್ ಸಲ್ಫೇಟ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಸೊ ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಅಥವಾ ಮೆಗ್ನೀಷಿಯಂ ಬೈಕಾರ್ಬೋನೇಟ್, ಕ್ಯಾಲ್ಶಿಯಂ ಕ್ಲೋರೈಡ್ ಅಥವಾ ಮೆಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಸಲ್ಫೇಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್. ಈ ಸಾಲ್ಟ್ಸ್ಗಳು bicarbonate, chlorides, sulfates of calcium and magnesium present in the water can leads to hardness of the water. So if you remove these hard ions like calcium, magnesium, bicarbonate, chloride and sulfates, that hard water is converted into soft water.
So what are the method? There are two types of hard water will be there. So that is the temporary hard water and temporary hardness of water, and permanent hard water called permanent hardness of water. ಸೊ ಏನು ಫಸ್ಟ್ ಟೆಂಪರರಿ ಹಾರ್ಡ್ನೆಸ್ ಅಂದರೆ ಏನು? ಸೊ ಈ ಟೆಂಪರರಿ ಹಾರ್ಡ್ನೆಸ್ ಯಾಕೆ ಬರುತ್ತೆ ವಾಟರ್ನಲ್ಲಿ ಅಂದರೆ, ಸೊ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಬೈಕಾರ್ಬೋನೇಟ್ ಸಾಲ್ಟ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ. Calcium bicarbonate and magnesium bicarbonate, CaHCO3 taken twice, ಅಥವಾ MgHCO3 taken twice. ಸೊ ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಬೈಕಾರ್ಬೋನೇಟ್ ಸಾಲ್ಟ್ಸು ವಾಟರ್ನಲ್ಲಿ ಪ್ರೆಸೆಂಟ್ ಆಗೋದ್ರಿಂದ ಅಥವಾ ಸಾಲ್ಯುಬಲ್ ಆಗೋದ್ರಿಂದ ಸೊ ಇದನ್ನು ನಾವು ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಕರಿತೀವಿ. ಸೊ ಈ ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್ನ ರಿಮೂವ್ ಮಾಡೋದಕ್ಕೆ ಸೊ ಇಟ್ ಕ್ಯಾನ್ ಬಿ ರಿಮೂವ್ ಫ್ರಮ್ ಫಾಲೋಯಿಂಗ್. ಮೊದಲನೇದು ಬಾಯ್ಲಿಂಗ್ ಮಾಡ್ತೀವಿ. ಸೊ ನಾವು ಈಗ ಜಾಸ್ತಿ ಜನರಲ್ ಆಗಿ ಬಿಸಿ ನೀರನ್ನ ಜಾಸ್ತಿ ಕುಡೀರಿ ಅಂತ ಹೇಳ್ತಾ ಇರ್ತಾರೆ. ಸೊ ಯಾಕೆ ಅಂದರೆ ಅದರಲ್ಲಿ ಸ್ವಲ್ಪ ಹಾರ್ಡ್ನೆಸ್ಸು ಮತ್ತು ಏನು ಜರ್ಮ್ಸ್ ಎಲ್ಲ ಇರುತ್ತೆ ಅವೆಲ್ಲ ಸ್ವಲ್ಪ ಡಿಕೆ ಆಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ಸೊ ಬಾಯ್ಲ್ ಮಾಡೋದ್ರಿಂದ ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್ನ ನೀವು ರಿಮೂವ್ ಮಾಡ್ಬೋದು. ಸೊ ಯಾವ ರೀತಿ ಅಂದರೆ ಬೈಕಾರ್ಬೋನೇಟ್ ಸಾಲ್ಟ್ಸ್ನ ಹೀಟ್ ಮಾಡ್ತೀರಾ, ಆಗ ಬೈಕಾರ್ಬೋನೇಟ್ ಇದ್ದಿದ್ದು ಕಾರ್ಬೋನೇಟ್ ಪ್ರೆಸಿಪಿಟೇಟ್ ಆಗಿ ಕೆಳಗಡೆ ಉಳ್ಕೊಳ್ಳುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಚೆ ಹೋಗುತ್ತೆ. ಸೊ ಇಯರ್ ಬೈಕಾರ್ಬೋನೇಟ್ ಬೈ ಬಾಯ್ಲಿಂಗ್ temporary hardness of water, so we can remove it by boiling. How? That bicarbonate salts upon heating, that bicarbonate is converted into carbonate and elimination of carbon dioxide and water will be taking place. ಸೊ ಆ ಬೈಕಾರ್ಬೋನೇಟ್ ಇಂದ ಕಾರ್ಬೋನೇಟಿಗೆ ಏನು ಫಾರ್ಮೇಷನ್ ಆಗಿದೆ, ಆ ಬಂದಿರೋ ಅಂಥ ಕಾರ್ಬೋನೇಟ್ ಪ್ರೆಸಿಪಿಟೇಟ್ ಆಗಿ ಕೆಳಗಡೆ ಸೆಟಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹಾರ್ಡ್ನೆಸ್ ಆಫ್ ವಾಟರ್ ಏನಿತ್ತು ಬೈಕಾರ್ಬೋನೇಟ್ ಸಾಲ್ಟ್ಸು ಅದೆಲ್ಲ ಕೆಳಗೆ ಸೆಟಲ್ ಆಗೋದ್ರಿಂದ ಸೊ ವಾಟರ್ ಬಿಕಮ್ ಪ್ಯೂರ್. ಸೊ ಎರಡನೇ ಮೆಥಡ್ ಬಂದು ಕ್ಲರ್ಕ್ಸ್ ಪ್ರೊಸೆಸ್ ಅಂತೇಳಿ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್ನ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಆ ಹಾರ್ಡ್ ವಾಟರ್ನ ನೀವು ತೊಗೊಂಡ್ಬಿಟ್ಟು ಬೈಕಾರ್ಬೋನೇಟ್ ಸಾಲ್ಟ್ಸ್ ಆಫ್ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ ಇರೋದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನೀವು ಸ್ಲೇಕ್ಡ್ ಲೈಮ್ ಅಥವಾ ಲೈಮ್ ವಾಟರ್, ಸ್ಲೇಕ್ಡ್ ಲೈಮ್ ಅಂದರೂ ಒಂದೇ, ಲೈಮ್ ವಾಟರ್ ಅಂದರೂ ಒಂದೇ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಸ್ಲೇಕ್ಡ್ ಲೈಮ್ ಅಂತ ಕರಿತೀವಿ. ಸೊ ಇದ್ರ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಅಲ್ಲಿ ಕೂಡ ಏನಾಗುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಬೈಕಾರ್ಬೋನೇಟ್ಸ್ ಆರ್ ಅಗೇನ್ ಇಯರ್ ಆಲ್ಸೋ ಕನ್ವರ್ಟೆಡ್ ಇಂಟು ಕಾರ್ಬೋನೇಟ್ಸ್ ಪ್ರೆಸಿಪಿಟೇಟ್ ಆಗಿ ಕೆಳಗೆ ಸೆಟ್ಲ್ ಆಗುತ್ತೆ. ಸೊ these are the two important methods used to remove the temporary hardness of water. One is boiling method, another one is Clerk's process. Clerk's process ಅಲ್ಲಿ ಯೂಸ್ ಮಾಡ್ತಕ್ಕಂಥ ರಿಯೇಜೆಂಟು ಸ್ಲೇಕ್ಡ್ ಲೈಮ್ ಕಾಲ್ಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಸೊ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಸೊ ಈಗ ಟೆಂಪರರಿ ಹಾರ್ಡ್ನೆಸ್ ಅಂದರೆ ಬೈಕಾರ್ಬೋನೇಟ್ ಸಾಲ್ಟ್ಸ್ ಆಫ್ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ ಇನ್ ವಾಟರ್. Permanent hardness of water under due to the presence of chlorides and sulfates of calcium and magnesium. So bicarbonate salts of calcium and magnesium leads to form temporary hardness of water, whereas chlorides and sulfates of calcium and magnesium leads to form a permanent hardness of water. How to remove the permanent hardness of water? So ಮೊದಲನೇದು by sodium carbonate. ಸೊ ಆ ಪರ್ಮನೆಂಟ್ ಹಾರ್ಡ್ನೆಸ್ ಇರೋವಂಥ ವಾಟರ್ನ ಅಥವಾ ಕ್ಲೋರೈಡ್ಸ್ ಅಥವಾ ಸಲ್ಫೇಟ್ ಸಾಲ್ಟ್ ಆಫ್ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ ಇರೋವಂಥ ವಾಟರ್ನ ಸೊ ನೀವು ಸೋಡಿಯಂ ಕಾರ್ಬೋನೇಟ್ Na2CO3 ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ವಾಷಿಂಗ್ ಸೋಡಾ ಅಂತಲೂ ಅನ್ಬೋದು ನೀವು. ಸೊ ಇದ್ರ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಸೊ ಏನಾಗುತ್ತೆ ಅಲ್ಲಿ, ಸೊ ಕ್ಯಾಲ್ಸಿಯಂ ಸಲ್ಫೇಟ್ ಇದ್ದಿದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ, ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಇರೋದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದೇ ರೀತಿ ಮೆಗ್ನೀಷಿಯಂ ಕ್ಲೋರೈಡ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಇದ್ದಿದ್ದು ಮೆಗ್ನೀಷಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಕಾರ್ಬೋನೇಟ್ ಸಾಲ್ಟ್ಸ್ ಏನು ಫಾರ್ಮೇಷನ್ ಆಗುತ್ತೆ ಅದು ಪ್ರೆಸಿಪಿಟೇಟ್ ಆಗಿ ಕೆಳಗೆ ಸೆಟ್ಲ್ ಆಗಿಬಿಡುತ್ತೆ. ಸೊ ದ್ಯಾಟ್ಸ್ ವೈ ವಿ ಕ್ಯಾನ್ ರಿಮೂವ್ ದ ಕ್ಲೋರೈಡ್ ಆ್ಯಂಡ್ sulfate salts of calcium and magnesium by treating with sodium carbonate. So this is the one of the important method to remove the permanent hardness of water. So second important method to remove the permanent hardness of water is by exchanging the ion, by ion exchange method. ಸೊ ಈ ಕ್ಯಾಟಯಾನ್ಸ್ ಏನಿದೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್ ಅಥವಾ ಆ್ಯನಯಾನ್ಸ್ ಏನಿದೆ Cl- ಅಥವಾ SO4-2 ಈ ಅಯಾನ್ಸ್ಗಳನ್ನ ಇನ್ನೊಂದು ಅಯಾನ್ಸಿಂದ ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಬೈ ಯೂಸಿಂಗ್ ಜಿಯೋಲೈಟ್ಸ್ ಯೂಸ್ ಮಾಡಿ ಮಾಡ್ತಾರೆ, ಕೋಲ್ಜೆನ್ ಅನ್ನೋ ಒಂದು ಕೆಮಿಕಲ್ ಯೂಸ್ ಮಾಡಿ ಮಾಡ್ತಾರೆ. ಸೊ ಸಿಂಥೆಟಿಕ್ ರೆಸಿನ್ಸ್ನ ಯೂಸ್ ಮಾಡಿ ಅಯಾನ್ಸ್ಗಳನ್ನ ಕಾಟ್ ಅಥವಾ ಬೈಂಡ್ ಮಾಡ್ತಾರೆ. ಜಿಯೋಲೈಟ್ಸಲ್ಲೂ ಅಷ್ಟೇ ZSM5 ಅನ್ನೋ ಒಂದು ಟ್ರೇಡ್ ನೇಮ್ ಇರೋವಂಥ ಜಿಯೋಲೈಟು ನೀವು ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ಓದಿದ್ರು ಕೂಡ. ಸೊ ಅಥವಾ ಆಲಮ್ ಸಾಲ್ಟ್ನ ತೊಗೊಳ್ಳೋದಾಗಲಿ, ಸೊ ಇವನ್ನೆಲ್ಲ ತೊಗೊಳ್ಳೋದ್ರಿಂದ ನೀವು ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ನಲ್ಲಿ ಇರ್ತಕ್ಕಂಥ ಅಯಾನ್ಸ್ಗಳನ್ನ ಬೈಂಡ್ ಅಥವಾ ಕ್ಯಾಚ್ ಮಾಡಿಬಿಟ್ಟು ಸೊ ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಸೊ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ನ ರಿಮೂವ್ ಮಾಡಿ
ಹಾರ್ಡ್ನೆಸ್ ಇದನ್ನ ಸಾಫ್ಟ್ ವಾಟರ್ಗೆ ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಹಾರ್ಡ್ ವಾಟರ್, ದಟ್ ಈಸ್ ಟೆಂಪರರಿ ಆ್ಯಂಡ್ ಪರ್ಮನೆಂಟ್, ಆ್ಯಂಡ್ ಹೌ ಟು ರಿಮೂವ್ ದ ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್ ಆಸ್ ವೆಲ್ ಆಸ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಈ ಚಾಪ್ಟರ್ನಲ್ಲಿ ಬರುವಂಥ ಇಂಪಾರ್ಟೆಂಟ್ ಹೈಡ್ರೋಜನ್ ಕಾಂಪೌಂಡ್ ಬಂದು ಹೈಡ್ರೋಜನ್ ಪರಾಕ್ಸೈಡ್, H2O2. So hydrogen peroxide, here oxidation number is -1. So oxygen can show 3 different oxidation states: -2, -1, -half. -2 in oxides, -1 in peroxides, -half in superoxides. ಇಲ್ಲಿ oxidation number of oxygen is -1. ಸೊ ಪ್ರಿಪರೇಷನ್ ನೋಡೋದಾದರೆ ಸೋಡಿಯಂ ಪರಾಕ್ಸೈಡ್ Na2O2ನ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಹೈಡ್ರೋಜನ್ ಪರಾಕ್ಸೈಡ್ ಬರುತ್ತೆ. ಹೈಡ್ರೇಟೆಡ್ ಬೇರಿಯಂ ಆಕ್ಸೈಡ್ ಅಥವಾ ಬೇರಿಯಂ ಆಕ್ಸೈಡ್ನ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡೋದ್ರಿಂದನೂ ನಿಮಗೆ ಹೈಡ್ರೋಜನ್ ಪರಾಕ್ಸೈಡ್ ಪ್ರಿಪೇರ್ ಆಗುತ್ತೆ. ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಿಪರೇಷನ್ ಆಫ್ H2O2 ಈಸ್ ಯೂಸಿಂಗ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೆಮಿಕಲ್ ಕಾಲ್ಡ್ 2-ethyl anthraquinone. ಸೊ 3 ಬೆಂಜಿನ್ ರಿಂಗ್ಸ್ ಫ್ಯೂಸ್ ಆಗಿದ್ರೆ ಆಂಥ್ರಸೀನ್ ಅಂತ ಕರಿತೀವಿ. ಸೆಕೆಂಡ್ ಪೊಸಿಷನ್ ಆಫ್ ಕಾರ್ಬನ್ಗೆ ಇಥೈಲ್ ಗ್ರೂಪ್ ಇದೆ ಇಲ್ಲಿ, ಜೊತೆಗೆ 2OH ಗ್ರೂಪ್ ಇರೋದ್ರಿಂದ ಸೊ ಇದನ್ನ ಏನಂತ ಕರಿತೀವಿ ನಾವು, 2-ethyl anthraquinone, OH ಗ್ರೂಪ್ಸ್ ಇರೋದ್ರಿಂದ ಓಲ್ ಅಂತ ಕರಿತಾ ಇದ್ದೀವಿ. ಇದನ್ನ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪೆಲಾಡಿಯಮ್ಗೆ ರಿಯಾಕ್ಟ್ ಮಾಡಿದ ತಕ್ಷಣನೇ ಸೊ ಅದು OH ಗ್ರೂಪ್ ಇದ್ದಿದ್ದು ಏನಾಗುತ್ತೆ, ಡಬಲ್ ಬಾಂಡ್ ಓ ಆಗುತ್ತೆ. ಸೊ ಹಾಗಾಗಿ ಅದು ಆಂಥ್ರಾಕ್ವಿನೋನ್ ಆಗಿಬಿಟ್ಟು 2 ಹೈಡ್ರೋಜನ್ಸ್ ಅಲ್ಲಿಂದ ಆಚೆ ಬಂದು O2 ಜೊತೆಗೆ ಸೇರಿಕೊಂಡು H2O2 ಪ್ರಿಪೇರ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್. ಸೊ ಅಪಾರ್ಟ್ ಫ್ರಮ್ ದಟ್, ಹೈಡ್ರೋಜನ್ ಪರಾಕ್ಸೈಡ್ ಈಸ್ ಹೈಲಿ ಅನ್ಸ್ಟೇಬಲ್ ಇನ್ ನೇಚರ್. ಇಟ್ ರೆಡಿಲಿ ಡಿಕಾಂಪೋಸಸ್ ಟು ಗಿವ್ ವಾಟರ್ ಆ್ಯಂಡ್ ಆಕ್ಸಿಜನ್. ಸೊ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿನೂ ಬಿಹೇವ್ ಮಾಡುತ್ತೆ. ಇಟ್ ಕ್ಯಾನ್ ಆಕ್ಸಿಡೈಸ್ ಲೆಡ್ ಸಲ್ಫೈಡ್ ಟು ಲೆಡ್ ಸಲ್ಫೇಟ್, ಫೆರಸ್ ಸಲ್ಫೇಟ್ ಟು ಫೆರಿಕ್ ಸಲ್ಫೇಟ್, ಪೊಟ್ಯಾಷಿಯಂ ಅಯೋಡೈಡ್ ಟು ಅಯೋಡಿನ್, ಓಝೋನ್ ಟು ಡೈಆಕ್ಸಿಜನ್. ಅದೇ ರೀತಿ ಇಟ್ ಡಿಕಾಂಪೋಸಸ್ ಟು ಗಿವ್ ವಾಟರ್ ಆ್ಯಂಡ್ ನೇಸೆಂಟ್ ಆಕ್ಸಿಜನ್. ಸೊ ದೀಸ್ ಆರ್ ದ ಆ್ಯಂಡ್ ಬ್ಲೀಚಿಂಗ್ ಆ್ಯಕ್ಷನ್ ಅಂತಲೂ ಅನ್ಬೋದು ಕೊನೆಯ ಪ್ರಾಪರ್ಟಿ ನಾನು ಬರೆದಿರೋದಲ್ಲಿ. ಸೊ ದೀಸ್ ಆರ್ ದ ಪ್ರಿಪರೇಷನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಫಾರ್ಮುಲಾ ಇದೆ ಇಲ್ಲಿ. ಸೊ ನಾನು ಹೇಳಿದೆ ಹೈಡ್ರೋಜನ್ ಪರಾಕ್ಸೈಡ್ ಈಸ್ ಹೈಲಿ ಅನ್ಸ್ಟೇಬಲ್. ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇಟ್ ಸೆಲ್ಫ್ ಇಟ್ ಡಿಕಾಂಪೋಸಸ್ ಟು ವಾಟರ್ ಆ್ಯಂಡ್ ಆಕ್ಸಿಜನ್. ಹಾಗಾಗಿ ಇದನ್ನು ಡಿಕಾಂಪೋಸ್ ಆಗೋದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಹೈಡ್ರೋಜನ್ ಪರಾಕ್ಸೈಡ್ನ ಬ್ರೌನ್ ಅಥವಾ ಬ್ಲ್ಯಾಕ್ ಕಲರ್ಡ್ ಬಾಟಲ್ನಲ್ಲಿ ಸ್ಟೋರ್ ಮಾಡಿರ್ತಾರೆ, ಆಕ್ಸಿಜನಿಂದ ಅವಾಯ್ಡ್ ಮಾಡಿರ್ತಾರೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬಂದು ವಾಲ್ಯೂಮ್ ಸ್ಟ್ರೆಂತ್ ಆಫ್ H2O2. ಸೊ ವಾಲ್ಯೂಮ್ ಸ್ಟ್ರೆಂತ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ಕಂಡುಹಿಡಿಯೋಕೆ ನಮಗೆ ಒಂದು ಫಾರ್ಮುಲಾ ಕೂಡ ಇದೆ, ದಟ್ ಈಸ್ ನಾರ್ಮ್ಯಾಲಿಟಿ ಇಂಟು 5.6. ಸೊ ಕೊಟ್ಟಿರೋ ನಾರ್ಮ್ಯಾಲಿಟಿನ 5.6 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಯು ವಿಲ್ ಬಿ ಗೆಟಿಂಗ್ ದ ವಾಲ್ಯೂಮ್ ಸ್ಟ್ರೆಂತ್ ಆಫ್ ದ ಹೈಡ್ರೋಜನ್ ಪರಾಕ್ಸೈಡ್. ಸೊ ನೆಕ್ಸ್ಟು ಕೆಲವೊಂದು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಇಲ್ಲಿದೆ, ಹೈಡ್ರೋಜನ್ ಬಿಹೇವ್ಸ್ ಆಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್ ಸೊ ಇನ್ ಇಟ್ಸ್ ರಿಯಾಕ್ಷನ್ ವಿತ್, ಅಂದರೆ ಯಾವುದ್ರ ಜೊತೆಗೆ ಹೈಡ್ರೋಜನ್ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಬಿಹೇವ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾನೆ. ಕ್ಲೋರಿನ್ ಇದೆ, ನೈಟ್ರೋಜನ್ ಇದೆ, ಸೋಡಿಯಂ ಇದೆ, ಸಲ್ಫರ್ ಇದೆ. ಸೊ ಎಲ್ಲದರಲ್ಲೂ ನೋಡ್ತಾ ಬನ್ನಿ. ಹೈಡ್ರೋಜನ್ H2 ಎಲಿಮೆಂಟಲ್ ಸ್ಟೇಟ್ ಆಕ್ಸಿಡೇಷನ್ ನಂಬರ್ 0 ಇದೆ. ಸೊ ಮೊದಲನೇ ಎ ಆಪ್ಷನ್ನಲ್ಲಿ 0 to +1 ಬಂದಿದೆ. 0 to +1 ಈಸ್ ಆಕ್ಸಿಡೇಷನ್. ಸೊ ಯಾವುದು ಆಕ್ಸಿಡೇಷನ್ ಆಗುತ್ತೋ ಅದು ರೆಡ್ಯೂಸಿಂಗ್ ಏಜೆಂಟ್ ಆಗಿಬಿಡುತ್ತೆ. ಹಾಗಾಗಿ ಎ ಆಪ್ಷನಲ್ಲಿ H2 ರೆಡ್ಯೂಸಿಂಗ್ ಏಜೆಂಟ್, ಬಿ ಆಪ್ಷನಲ್ಲೂ ಕೂಡ H2 ರೆಡ್ಯೂಸಿಂಗ್ ಏಜೆಂಟ್. ಬಟ್ ಆಪ್ಷನ್ ಸಿ ನಲ್ಲಿ ಮಾತ್ರ ಆಕ್ಸಿಡೇಷನ್ ನಂಬರ್ 0 to -1 0 to -1 ಆಗಿರೋದ್ರಿಂದ ಇಟ್ ಅಂಡರ್ಗೋ ರಿಡಕ್ಷನ್. ಯಾವುದು ರಿಡಕ್ಷನ್ ಆಗುತ್ತೋ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಹಿಯರ್ ಇನ್ ದ ಆಪ್ಷನ್ ಸಿ ದಟ್ ಈಸ್ ರಿಯಾಕ್ಷನ್ ವಿತ್ ಸೋಡಿಯಂ, ಸೊ ಇಟ್ ಮೇ ಆಕ್ಟ್ಸ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಎನ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ನ ನೀವು ನೋಡೋದಾದರೆ, ಕಾರ್ಬನ್ ಮೊನಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಆಕ್ಸೈಡ್ ಆ್ಯಂಡ್ ಕಾಪರ್. ಸೊ ಪ್ರಾಡಕ್ಟ್ ಬರುತ್ತೆ, ಐಡೆಂಟಿಫೈ ದ ಪ್ರಾಡಕ್ಟ್ ಅಂತ ಕೇಳ್ತಾನೆ. ಸೊ ಕಾರ್ಬನ್ ಮೊನಾಕ್ಸೈಡು ಡೈಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆದರೆ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಆಕ್ಸೈಡ್ ಆ್ಯಂಡ್ ಕಾಪರ್ ಕಪಲ್ಡ್ ಕೆಟಲಿಸ್ಟ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸೊ ಕಾರ್ಬನ್ ಮೊನಾಕ್ಸೈಡ್ ರಿಡಕ್ಷನ್ ಆಗಿಬಿಟ್ಟು ಮಿಥೈಲ್ ಆಲ್ಕೋಹಾಲ್ CH3OH ಪ್ರಿಪೇರ್ ಆಗುತ್ತೆ. ಸೊ ಎನ್ಸ್ ಇನ್ ದ ಗಿವೆನ್ ಆಪ್ಷನ್ methyl alcohol is present in the D option, hence option D is the right answer here. So next question nodana, pure hydrogen is obtained by the electrolysis of. ಸೊ ಅಂದರೆ ಕೆಳಗೆ ಕೊಟ್ಟಿರೋ ಯಾವ ಸೊಲ್ಯೂಷನ್ನ ಎಲೆಕ್ಟ್ರೋಲಿಸಿಸ್ ಮಾಡಿದ್ರೆ ನಿಮಗೆ
ಪ್ಯೂರ್ ಡೈಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಸೊ ರಿಮೆಂಬರ್ ಡೈಹೈಡ್ರೋಜನ್ನು ಕ್ಯಾಥೋಡ್ ಹತ್ರ ಲಿಬರೇಟ್ ಆಗುತ್ತೆ. ಪಾಸಿಟಿವ್ ಅಯಾನ್ಸ್ ಏನಿದಾವೆ ಅವು ಯಾವಾಗಲೂ ಕೂಡ ಕ್ಯಾಥೋಡ್ ಹತ್ರ ಎಲಿಮಿನೇಷನ್ ಆಗುತ್ತೆ ಅಥವಾ ಡೆಪಾಸಿಟ್ ಆಗುತ್ತೆ ಎಲೆಕ್ಟ್ರೋಲಿಸಿಸ್ ಮಾಡುವಾಗ. ನೆಗೆಟಿವ್ ಅಯಾನ್ಸ್ ಏನಿದಾವೆ ಅವೆಲ್ಲ ಆ್ಯನೋಡ್ ಹತ್ರ ಎಲೆಕ್ಟ್ರೋಲಿಸಿಸ್ ಆಗುತ್ತೆ. ಸೊ ನೋಡೋಣ, KOH ಇದೆ, NaOH ಇದೆ, ಬೇರಿಯಂ ಹೈಡ್ರಾಕ್ಸೈಡ್ ಇದೆ, ಬೋತ್ NaOH ಆ್ಯಂಡ್ KOH ಇದೆ. ಸೊ ಹೇಳ್ತಾನೆ ಇಲ್ಲಿ ಪ್ಯೂರ್ ವೆರಿ ಪ್ಯೂರ್ ಹೈಡ್ರೋಜನ್ ಈಸ್ ಒಬ್ಟೈನ್ಡ್ ಬೈ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಆರ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ NaOH ಆ್ಯಂಡ್ KOH. ಸೊ NaOH ಅಥವಾ KOH ಅಥವಾ ವಾಟರ್ನ ಎಲೆಕ್ಟ್ರೋಲಿಸಿಸ್ ಮಾಡೋದ್ರಿಂದ ನಿಮಗೆ ಪ್ಯೂರ್ ಡೈಹೈಡ್ರೋಜನ್ ಕ್ಯಾಥೋಡ್ ಹತ್ರ ರಿಲೀಸ್ ಆಗುತ್ತೆ. ಸೊ ಆ್ಯನೋಡ್ ಹತ್ರ ಆಕ್ಸಿಡೇಷನ್ ಆಗಿದೆ, ಹೈಡ್ರಾಕ್ಸೈಡ್ ಅಯಾನು ವಾಟರ್ ಆಗಿ ಮತ್ತು ಆಕ್ಸಿಜನ್ ಆಗಿ ಕನ್ವರ್ಟ್ ಆಗಿ 2 ಎಲೆಕ್ಟ್ರಾನ್ಸ್ ಲಾಸ್ ಆಗಿದೆ. ಅಟ್ ಕ್ಯಾಥೋಡ್ ಬಂದಿರೋ ವಾಟರ್ ಮಾಲಿಕ್ಯೂಲು 2 ಎಲೆಕ್ಟ್ರಾನ್ಸ್ ಗೇನ್ ಮಾಡಿಕೊಂಡು ರಿಡಕ್ಷನ್ ಆಗಿ ಹೈಡ್ರೋಜನ್ ಗ್ಯಾಸ್ನ ಲಿಬರೇಟ್ ಮಾಡಿದೆ. ಓವರ್ ಆಲ್ ರಿಯಾಕ್ಷನ್ ಕೂಡ ಬರ್ತಿದ್ದೀನಿ. Hence pure water can be prepared by using NaOH or KOH. Hence in the given option the correct option is option D, both A and B. So next is the strongest base is ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. ಅಮೋನಿಯಾ, ಪಾಸ್ಪೀನ್, ಆರ್ಸೆನಿಕ್ ಹೈಡ್ರೈಡ್ ಮತ್ತು ಸ್ಟಿಬಿಯಂ ಹೈಡ್ರೈಡ್. ಸೊ ಇಲ್ಲಿ ಕೊಟ್ಟಿರೋ ಹೈಡ್ರೈಡ್ಸಲ್ಲಿ ವಿಚ್ ಹೈಡ್ರೈಡ್ ಈಸ್ ಮೋರ್ ಬೇಸಿಕ್ ಅಂತ ಕೇಳ್ತಾ ಇದ್ದೇನೆ. ಸೊ ಜನರಲಿ ಲೆವಿಸ್ ಕಾನ್ಸೆಪ್ಟ್ ಪ್ರಕಾರ ನಾನು ಲಾಸ್ಟ್ ಕ್ಲಾಸ್ ಈಕ್ವಿಲಿಬ್ರಿಯಮ್ ಹೇಳುವಾಗ ಹೇಳಿದ್ದೆ, ಲೋನ್ ಪೇರ್ ಡೋನಾರ್ಸ್ ಆರ್ ಕಾಲ್ಡ್ ಬೇಸಸ್ ಅಂತ ಹೇಳ್ಬಿಟ್ಟು. ಸೊ ಕೊಟ್ಟಿರೋ ಎಲ್ಲದರಲ್ಲೂ ಕೂಡ ಒನ್ ಲೋನ್ ಪೇರ್ ಎಲೆಕ್ಟ್ರಾನ್ ಇದೆ ಸೆಂಟ್ರಲ್ ಆಟಮ್ನಲ್ಲಿ. ಆ ಲೋನ್ ಪೇರ್ ಎಲೆಕ್ಟ್ರಾನ್ ಯಾವುದರಲ್ಲಿ ಬೇಗ ಡೊನೇಟ್ ಮಾಡುತ್ತೋ ಅದು ಮೋರ್ ಸ್ಟ್ರಾಂಗ್ ಬೇಸ್ ಆಗಿರುತ್ತೆ. ಸೊ ಬೇಗ ಡೊನೇಟ್ ಮಾಡೋದು ಅಮೋನಿಯಾನಲ್ಲಿ. ಸೊ ಸ್ಮಾಲ್ ಸೈಜ್ ಇರೋದ್ರಿಂದ ಇಟ್ ಕ್ಯಾನ್ ರೆಡಿಲಿ ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ ಫಾರ್ಮಿಂಗ್ ಎ ಡೇಟಿವ್ ಬಾಂಡ್ ವಿತ್ ದ ಅದರ್ ಸ್ಪೀಶೀಸ್. So hence it can form a dative bond or it can donate lone pair electron very easily. So hence ammonia is the right answer here. Hence option A is the correct answer for this question. So next ನೀವು ನೋಡೋದಾದರೆ match the list 1 and 2 and select the correct answers using codes given below the list. ಅಂದರೆ 2 ಲಿಸ್ಟ್ ಕೊಟ್ಟಿದ್ದಾನೆ, ಲಿಸ್ಟ್ 1 ಲಿಸ್ಟ್ 2 ಎರಡನ್ನು ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕಾಗುತ್ತೆ. So heavy water, I already told you heavy water is nothing but D2O. So C. ಸೊ ಮೊದಲನೇ ಆಪ್ಷನ್ ಹೆವಿ ವಾಟರಿಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ, ದಟ್ ಈಸ್ D2O. ಎರಡನೇದು ಟೆಂಪರರಿ ಹಾರ್ಡ್ ವಾಟರ್. ಸೊ ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಬೈಕಾರ್ಬೋನೇಟ್ ಸಾಲ್ಟ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಅಲ್ಲಿ ಆಪ್ಷನ್ ಎನಲ್ಲಿ ಲಿಸ್ಟ್ 2ನಲ್ಲಿ ಎಗೆ ಮ್ಯಾಚ್ ಆಗುತ್ತೆ. ಸೊ ಮೊದಲನೇದು ಹೆವಿ ವಾಟರು ಲಿಸ್ಟ್ 2ನಲ್ಲಿ ಸಿಗೆ ಮ್ಯಾಚ್ ಆದರೆ, ಎರಡನೇದು ಟೆಂಪರರಿ ಹಾರ್ಡ್ ವಾಟರು ಲಿಸ್ಟ್ 2ನಲ್ಲಿ ಎಗೆ ಮ್ಯಾಚ್ ಆಗುತ್ತೆ. ಸಾಫ್ಟ್ ವಾಟರ್ ಡಸ್ ನಾಟ್ ಕಂಟೈನ್ ಎನಿ ಫಾರಿನ್ ಅಯಾನ್ಸ್ ಇನ್ ವಾಟರ್. ಎನ್ಸ್ ಥರ್ಡ್ ಒನ್ ಬಂದ್ಬಿಟ್ಟು ಆಪ್ಷನ್ ಬಿಗೆ ಸೆಕೆಂಡ್ ಲಿಸ್ಟಲ್ಲಿ ಮ್ಯಾಚ್ ಆಗುತ್ತೆ. ಸೊ ನೆಕ್ಸ್ಟ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೈಡ್ಸ್ ಆ್ಯಂಡ್ ಸಲ್ಫೇಟ್ ಸಾಲ್ಟ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಹಾಗಾಗಿ ಫೋರ್ತ್ ಆಪ್ಷನ್ ಏನಿದೆ ಅದು ಮ್ಯಾಚಿಂಗ್ ಆಗೋದು ಲಿಸ್ಟ್ 2ನಲ್ಲಿ ಡಿಗೆ ಮ್ಯಾಚ್ ಆಗುತ್ತೆ. ಹಾಗಾಗಿ 1 ಮತ್ತು ಸಿ ಮ್ಯಾಚ್ ಆಗುತ್ತೆ, 2 ಮತ್ತು 1 ಎ ಮ್ಯಾಚ್ ಆಗುತ್ತೆ, ಆಮೇಲೆ 3 ಮತ್ತು ಬಿ ಮ್ಯಾಚ್ ಆಗುತ್ತೆ, 4 ಮತ್ತು ಡಿ ಮ್ಯಾಚ್ ಆಗುತ್ತೆ. ಸೊ ಕೊಟ್ಟಿರೋ ಮ್ಯಾಚಸ್ನ ನೀವು ನೋಡೋದಾದರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ನೆಕ್ಸ್ಟು, ಸೊ ವಾಟರ್ ಸಾಫ್ಟನಿಂಗ್ ಬೈ ಕ್ಲರ್ಕ್ಸ್ ಪ್ರೋಸೆಸ್ ಯೂಸಸ್. ನಾ ಹೇಳಿದೆ ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್ ರಿಮೂವ್ ಮಾಡೋಕ್ಕೆ 2 ಮೆಥಡ್ಸು, ಒಂದು ಬಾಯ್ಲಿಂಗು, ಇನ್ನೊಂದು ಕ್ಲರ್ಕ್ಸ್ ಮೆಥಡು. ಕ್ಲರ್ಕ್ಸ್ ಮೆಥಡಲ್ಲಿ ಯೂಸ್ ಮಾಡೋ ಕೆಮಿಕಲ್ ರಿಯೇಜೆಂಟ್ ಯಾವುದಮ್ಮ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಸ್ಲೇಕ್ ಲೈಮ್ನ ಯೂಸ್ ಮಾಡ್ತೀವಿ ಅಥವಾ ಲೈಮ್ ವಾಟರ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಕರೆಕ್ಟ್ ಆಪ್ಷನ್ ಬಂದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ದಟ್ ಈಸ್ ಆಪ್ಷನ್ ಡಿ. ಸೊ ನೆಕ್ಸ್ಟ್, ವಾಟ್ ವುಡ್ ಹ್ಯಾಪನ್ ವೆನ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಆ್ಯಡೆಡ್ ಟು ಎ ಸೊಲ್ಯೂಷನ್ ಆಫ್ ಫೆರಸ್ ಸಲ್ಫೇಟ್. ನಾನು ಈಗ ಹೈಡ್ರೋಜನ್ ಪೆರಾಕ್ಸೈಡ್ ಪ್ರಾಪರ್ಟೀಸ್ ಹೇಳುವಾಗ ಹೇಳಿದೆ, ಇಟ್ ಕ್ಯಾನ್ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್, ಇಟ್ ಆಕ್ಸಿಡೈಸಸ್ ಫೆರಸ್ ಅಯಾನ್ ಇಂಟು ಫೆರಿಕ್ ಅಯಾನ್. ಫೆರಸ್ ಸಲ್ಫೇಟ್ ಇದ್ದರೆ ಫೆರಿಕ್ ಸಲ್ಫೇಟ್ ಆಗುತ್ತೆ, ಬರೆದಿದ್ದೀನಲ್ಲಿ ಕನ್ವರ್ಷನು. ಫೆರಸ್ ಸಲ್ಫೇಟ್ನ ಹೈಡ್ರೋಜನ್ ಪೆರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆದರೆ ಅದು ಫೆರಿಕ್ ಸಲ್ಫೇಟ್ ಆಗುತ್ತೆ. ಸೊ ಇಲ್ಲಿ ಫೆರಸ್ ಅಯಾನು ಆಕ್ಸಿಡೇಷನ್ ಆಗಿರೋದ್ರಿಂದ H2O2 ಕ್ಯಾನ್ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಇಲ್ಲಿ. ಸೊ ನೋಡೋಣ, ಕಲರ್ ಆಫ್ FeSO4 ಡಿಸಪಿಯರ್ಸ್ ಇಸ್ ದ ರೈಟ್ ಆನ್ಸರ್ ಇಯರ್. ಯಾಕೆಂದರೆ ಆಲ್ ದ ಫೆರಸ್ ಸಲ್ಫೇಟ್ ಈಸ್ ಕನ್ವರ್ಟೆಡ್ ಇಂಟು ಫೆರಿಕ್ ಸಲ್ಫೇಟ್. ಸೊ ಫೆರಸ್ ಸಲ್ಫೇಟಿನ ಇದು ಸೊಲ್ಯೂಷನಿನ ಕಲರ್ ಏನಾಗುತ್ತೆ, ಸೊ ವೆನ್ ಇಟ್ ಕನ್ವರ್ಟ್ಸ್ ಇಂಟು ಫೆರಿಕ್ ಸಲ್ಫೇಟ್ ಆಗಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಸೊ ದಟ್ಸ್ ವೈ ಕಲರ್ ಆಫ್ ಫೆರಸ್ ಸಲ್ಫೇಟ್ ಡಿಸಪಿಯರ್ಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಇಯರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಕನ್ಸಿಡರ್ ದ 2 ರಿಯಾಕ್ಷನ್ಸ್ ಅಂದ್ಬಿಟ್ಟು 2 ರಿಯಾಕ್ಷನ್ ಕೊಟ್ಟಿದ್ದಾನೆ. H2O2 plus 2Ki gives I2, H2O2 plus 3 ozone gives O2 and water. So H2O2 behaves as
ಅಂದರೆ ಕೊಟ್ಟಿರೋ ಎರಡು ಈಕ್ವೇಷನಲ್ಲಿ H2O2 ಏನಾಗಿ ಬಿಹೇವ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊಲ್ಯೂಷನ್ಸ್ನ ನೋಡೋಣ. ಮೊದಲನೇ ಈಕ್ವೇಷನಲ್ಲಿ H2O2 ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಬಿಹೇವ್ ಮಾಡಿದೆ. ಇಟ್ ಹೆಲ್ಪ್ಸ್ ಟು ಆಕ್ಸಿಡೈಸ್ ಅಯೋಡೈಡ್ ಇಂಟು ಅಯೋಡಿನ್. ಆದರೆ ಎರಡನೇ ರಿಯಾಕ್ಷನಲ್ಲಿ ಹೈಡ್ರೋಜನ್ ಪರಾಕ್ಸೈಡು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಬಿಹೇವ್ ಮಾಡಿದೆ. ಯಾಕೆಂದರೆ ಇಲ್ಲಿ ಇದು ಆಕ್ಸಿಡೇಷನ್ ಆಗಿದೆ. ರಿಡಾಕ್ಸ್ ರಿಯಾಕ್ಷನಲ್ಲಿ ಯಾವುದು ಆಕ್ಸಿಡೇಷನ್ ಆಗಿರುತ್ತೋ ಅದು ರೆಡ್ಯೂಸಿಂಗ್ ಏಜೆಂಟು, ಯಾವುದು ರಿಡಕ್ಷನ್ ಆಗಿರುತ್ತೋ ಅದು ಆಕ್ಸಿಡೈಸಿಂಗ್ ಏಜೆಂಟು. ಸೊ ಹಾಗಾಗಿ ಇಲ್ಲಿ ಎರಡನೇ ಇಕ್ವೇಷನಲ್ಲಿ H2O2 ರೆಡ್ಯೂಸಿಂಗ್ ಏಜೆಂಟ್ ಆದರೆ ಮೊದಲನೇ ಇಕ್ವೇಷನಲ್ಲಿ H2O2 ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಬಿಹೇವ್ ಮಾಡಿದೆ. ಹೆನ್ಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಇಟ್ ಕ್ಯಾನ್ ಆಕ್ಟ್ಸ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ 1 ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್ ಇನ್ 2. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಸ್ಟ್ರೆಂತ್ ಆಫ್ 20 ವಾಲ್ಯೂಮ್ ಆಫ್ H2O2 ಈಸ್ 20 ವಾಲ್ಯೂಮ್ ಆಫ್ ಹೈಡ್ರೋಜನ್ ಪರಾಕ್ಸೈಡಿನ ಸ್ಟ್ರೆಂತ್ ಕಂಡಿದ್ದೀರಿ ಅಂತ ಹೇಳ್ತಾ ಇದ್ದೇನೆ. ಸೊ ನೋಡೋಣ. ಸೊ 2H2O2ನ ಡಿಕಾಂಪೋಸ್ ಮಾಡಿದ್ರೆ ನಿಮಗೆ 2H2O ಪ್ಲಸ್ O2. ಇಲ್ಲಿ ವೆಯ್ಟ್ ಟು ವಾಲ್ಯೂಮ್ ನೀವು ರಿಲೇಷನ್ಶಿಪ್ ತೊಗೊಳ್ಬೇಕಾಗುತ್ತೆ ಬಿಟ್ವೀನ್ ಹೈಡ್ರೋಜನ್ ಪರಾಕ್ಸೈಡ್ ಆ್ಯಂಡ್ ಡೈಆಕ್ಸಿಜನ್. ಸೊ ಡೈಆಕ್ಸಿಜನ್ನ ವಾಲ್ಯೂಮ್ನಲ್ಲಿ ತೊಗೊಳ್ತೀನಿ ನಾನು. ವಾಲ್ಯೂಮು 1 mole ಆಫ್ ಡೈಆಕ್ಸಿಜನ್ ಬಂದಿದೆ ಅಲ್ವಾ ಇಲ್ಲಿ. 1 mole ಆಫ್ ಎನಿ ಸಬ್ಸ್ಟೆನ್ಸ್ ವಾಲ್ಯೂಮ್ ಶುಡ್ ಬಿ ಈಕ್ವಲ್ ಟು 22.4 ಲೀಟರ್ಸ್. ಈ 1 mole ಆಫ್ ಡೈಆಕ್ಸಿಜನ್ ಗ್ಯಾಸ್ ದಟ್ ಈಸ್ 22.4 ಲೀಟರ್ಸ್ ಆಫ್ ಡೈಆಕ್ಸಿಜನ್ ಅಟ್ STP ಲಿಬರೇಟ್ ಆಗೋಕ್ಕೋಸ್ಕರ 68 ಗ್ರಾಮ್ ಆಫ್ H2O2 ಕನ್ಸ್ಯೂಮ್ ಆಗಿದೆ. 2 moles ಇದೆ ಅಲ್ಲಿ. 1 moleಗೆ 34 ಗ್ರಾಮ್ ಆದರೆ 2 molesಗೆ 68 ಗ್ರಾಮ್ ಆಫ್ H2O2 ಕ್ಯಾನ್ ಗಿವ್ 22.4 ಲೀಟರ್ಸ್ ಆಫ್ ಡೈಆಕ್ಸಿಜನ್. ಸ್ಟ್ಯಾಂಡರ್ಡ್ ಈಕ್ವೇಷನ್ ಬರ್ಕೊಂಡಿದ್ದೀನಿ ನಾನಲ್ಲಿ. 22.4 liters of dioxygen is produced by 68 gram of hydrogen peroxide. ನಮ್ಮ ಕ್ವಶನ್ ಏನು 20 ವಾಲ್ಯೂಮ್ ಇರೋದ್ರಿಂದ ಅಲ್ಲಿ ಎಲ್ಲ ಆಪ್ಷನ್ಸಲ್ಲೂ ಲೀಟರ್ಸ್ ಕೊಟ್ಟಿರೋದ್ರಿಂದ 20 ಲೀಟರ್ ಆಫ್ O2 ಪ್ರೊಡ್ಯೂಸಸ್ ಹೌ ಮಚ್ ಗ್ರಾಮ್ ಆಫ್ H2O2 ಅಂತೇಳಿ ಕಂಡುಹಿಡಿಬೋದು. ಸೊ 20 ಲೀಟರ್ಸಲ್ಲಿ ಕಂಡುಹಿಡಿಯೋಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. ಇಲ್ಲಿ 68 ಇಂಟು 20 ಡಿವೈಡೆಡ್ ಬೈ 22.4 ಆಗುತ್ತೆ. ಆಗ 60.7 ಗ್ರಾಮ್ ಆಫ್ H2O2 ಬಂದಿದೆ ಅಂತ ಗೊತ್ತಾಗುತ್ತೆ. 22.4 ಲೀಟರ್ ಆಫ್ H2O2ನಲ್ಲಿ ನಿಮಗೆ 68 ಗ್ರಾಮ್ ಆಫ್ H2O2 ಇದ್ದರೆ, ಸೊ 20 ಲೀಟರ್ಸ್ ಆಫ್ H2O2ನಲ್ಲಿ 60.7 ಗ್ರಾಮ್ ಆಫ್ H2O2 ಇದೆ. ಸೊ ಸ್ಟ್ರೆಂತ್ ಆಫ್ 20 ವಾಲ್ಯೂಮ್ ಆಫ್ H2O2 is 60.07 gram per liter. Hence option B is the right answer here. So next the volume strength of 1.5 normal H2O2 is. ಸೊ ನಾರ್ಮಾಲಿಟಿ ಕೊಟ್ಟಿದ್ದಾನೆ, ವಾಲ್ಯೂಮ್ ಸ್ಟ್ರೆಂತ್ ಕೊಟ್ಟಿದ್ದಾನೆ, ಕಂಡುಹಿಡಿಯೋಕೆ ಹೇಳಿದ್ದಾನೆ. ಸೊ ವಾಲ್ಯೂಮ್ ಸ್ಟ್ರೆಂತ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಬಂದು ಗಿವೆನ್ ನಾರ್ಮ್ಯಾಲಿಟಿ ಇಂಟು 5.6. ಸೊ ನಾರ್ಮ್ಯಾಲಿಟಿ ಕೊಟ್ಟಿರೋದು 1.5 ಇಂಟು 5.6 8.4 ಆಗುತ್ತೆ. ಹೆನ್ಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ದಿಸ್ ಇಸ್ ವೆರಿ ಸಿಂಪಲ್ ಚಾಪ್ಟರ್. ಹೈಡ್ರೋಜನ್ ಅನ್ನೋದು ತುಂಬ ಸಿಂಪಲ್ ಚಾಪ್ಟರು. ಸೊ ಕೆಲವೊಂದು ಸರ್ತಿ ಎಕ್ಸಾಮಿನೇಷನ್ಗೆ ಬರ್ಬೋದು, ಕೆಲವೊಂದು ಸರ್ತಿ ಬರ್ದಲೇನೂ ಇರ್ಬೋದು. ಸೊ ದಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಹೂ ಈಸ್ ಗೋಯಿಂಗ್ ಟು ಫ್ರೇಮ್ ದ ಕ್ವಶನ್ ಪೇಪರ್ ಅಂತ ಹೇಳ್ಬಿಟ್ಟು. ಸೊ ಸ್ಟೂಡೆಂಟ್ಸ್ ಇದು ತುಂಬ ಈಸಿಯೆಸ್ಟ್ ಆ್ಯಂಡ್ ಸಿಂಪಲ್ ಚಾಪ್ಟರು. ಸೊ ಫಸ್ಟ್ PUC ಟಾಪಿಕ್ಕು. ಸೊ ಪಾಯಿಂಟ್ಸ್ಗಳನ್ನ ಆದಷ್ಟು ಫಾಲೋ ಮಾಡಿ ಕ್ವಶನ್ಸ್ನ ಸಾಲ್ವ್ ಮಾಡಿ. ಸೊ ಥ್ಯಾಂಕ್ ಯು. ಸೊ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.